ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪಾ ಇವತ್ತು ಸಡನ್ ಆಗಿ ನಾನು ಲಾಗ್ ಮಾಡ್ತಾ ಇದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಇಂಟ್ರೆಸ್ಟ್ ಆಗಿರುವಂತದ್ದು. ಏನಪ್ಪಾ ಅಂತಂದ್ರೆ ಚಾರುಪುತ್ರ ಏನಪ್ಪಾ ಇದು ಚಾರುಪುತ್ರ ಅಪ್ಪ ಅಂದ್ರೆ ನೀವು ಅನ್ಕೋತಾ ಇರ್ಬೋದು. ಸೊ ಏನಪ್ಪಾ ಇದು ಚಾರುಪುತ್ರ ಅಂತ ನಾನು ನಿಮ್ಗೆ ಪೂರ್ತಿಯಾಗಿ ವಿಡಿಯೋನ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಇದಕ್ಕೆ ಪಾರ್ಕ್ ಅಂತಾನು ಕರೆಯಲ್ಪಡುತ್ತೆ, ಸೊಲ್ಲಾಪುರದಲ್ಲಿ ಫೇಮಸ್ ಆಗಿರುವಂತದ್ದು. ನಡೀರಿ ಹೋಗೋಣ. ನೋಡಿ ಈಗ ನಾವು ಹೋಗ್ತಾ ಇದೀವಿ. ನನ್ನ ಅಡ್ಡ ಕರ್ಕೊಂಡು ಹೋಗ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಅವನು ನಡೆಸ್ತಾ ಇದ್ದಾನೆ ಗಾಡಿಯನ್ನ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ನಿಮ್ಮ ಒಂದು ಕಾತುರವನ್ನು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಬಿಕಾಸ್ ಈಗ ನಾನು ಬಂದಿದ್ದೇನೆ ಚಾರುಪುತ್ರ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂದು ಚಾರುಪುತ್ರ ಮೀನ್ಸ್ ಅಂದ್ರೆ ಅಂದ್ರೆ 4 ಮೂರ್ತಿಯನ್ನು ಇಲ್ಲಿಯನ್ನು ಸ್ಥಾಪಿಸಲಾಗಿದೆ. ಅಂದ್ರೆ ಇಲ್ಲಿಯ 4 ಮೂರ್ತಿ ಅಂದ್ರೆ ಸ್ವತಂತ್ರ ಆಡಳಿತದಲ್ಲಿ ಏನು ಬಲಿದಾನ ಕೊಟ್ಟಿದಂತ 4 ಜನ ಅಂದ್ರೆ ಆ ಜನರದಲ್ಲಿ ಈ 4 ಜನವನ್ನು ಇಲ್ಲಿ ಸೊಲ್ಲಾಪುರದ ಮಧ್ಯಭಾಗದಲ್ಲಿ ನಿಲ್ಲಿಸಿ, ಹಾಗೆ ಇಲ್ಲಿ ಐಲಾಬಾಯಿ ದೇವಿಯನ್ನು ಕೂಡ ನಿಲ್ಲಿಸಿದ್ದಾರೆ. ಇಲ್ಲಿ 4 ಜನ ಅಂದ್ರೆ ಜಗನ್ನಾಥ್ ಶಿಂದೆ, ಮಲ್ಲಪ್ಪ ಧನ್ಶೆಟ್ಟಿ, ಹಾಗೆ ಕಿಸನ್ ಸರ್ಡಾ, ಹಾಗೆ ಜಗನ್ನಾಥ್ ಶಿಂದೆ ಅಂತ ಹೆಸರನ್ನು ಅಲ್ಲಿ ಅಂದ್ರೆ ಅವರ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅವರು ಒಂದು ನೆನಪು ಸಲುವಾಗಿ ಇರಿಸಿದ್ದಾರೆ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಈಗ ವೀಕ್ನಲ್ಲಿ ಒಂದು ದಿನ ಆದ್ರೂ ಅಂದ್ರೆ ಬಾಡಿಗೆ ಮೈಂಡ್ಗೆ ರಿಲ್ಯಾಕ್ಸ್ ಫೀಲ್ ಅನ್ನು ನಾವು ಕೊಡ್ಬೇಕಲ್ವಾ. ಹಾಗೆ ಇಲ್ಲಿ ಅಂದ್ರೆ ಸಣ್ಣ ಮಕ್ಕಳ ಸಲುವಾಗಿ ಆಟ ಸಾಮಾನುಗಳು, ಹಾಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ದೊಡ್ಡರು ಕೂಡ ಅಂದ್ರೆ ಇಲ್ಲಿ ನಾವು ವೀಕ್ನಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಚೆನ್ನಾಗಿರುವಂತ ವಾವ್ ನಂತರ ನೀವು ಅನಿಸ್ತಾ ಇರ್ಬೋದು. ಬಿಕಾಸ್ ಅಷ್ಟು ಕ್ರೇಜಿ ಆಗಿದೆ ಗುರು. ಏನಪ್ಪಾ ಅಂತಂದ್ರೆ ಇಲ್ಲಿ ಮಕ್ಕಳ ಸಲುವಾಗಿ ಹಾರ್ಸ್ ಇದೆ, ಕ್ಯಾಮಲ್ ಇದೆ, ಎಲ್ಲ ಇದೆ. ನೋಡೋಣ ನಡೀರಿ ನಾವು ಈಗ ನೋಡೋಣ. ಈಗ ನೋಡಿ ನನಗೆ ಏನಪ್ಪಾ ಅಂತಂದ್ರೆ ಈಗ ಅಂದ್ರೆ ನಾವು ಒಂದು 8-10 ವರ್ಷ ಇರುವಾಗ ನಾವು ಫ್ಯಾಮಿಲಿ ಇಲ್ಲೇ ಬರ್ತಾ ಇದ್ವಿ. ಪ್ರತಿ ಸಂಡೇ ಕೂಡ ಬರ್ತಾ ಇದ್ವಿ. ಈಗ ಯಾಕೆ ಬರತ್ತಾ ಇಲ್ಲ ನೀವು ಅಂತ ತಿಳ್ಕೊತಾ ಇರ್ಬೋದು. ಬಿಕಾಸ್ ಈಗಪ್ಪ ಏತಂದ್ರೆ ಎಲ್ಲರೂ ಬ್ಯುಸಿ ಆಗಿದ್ವಿ, ಸೊ ಅದಕ್ಕಾಗಿ ಆಗ್ತಾ ಇಲ್ಲ. ಹಾಗೆ ಒಂದು ವರ್ಷದಲ್ಲಿ ಹಾಗೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತಿದ್ವಿ. ಸೊ ಈಗ ನೋಡಿ ಅಂದ್ರೆ ನಾವು ಆವಾಗ ಬಂದಾಗ ಇಲ್ಲಿ ನಾವು ಜಗಳಾಡ್ತಿದ್ವಿ. ಅಂದ್ರೆ ಅಲ್ಲಿಯ ಗಾಡಿಗಳಿದಾವೆ, ಅಂದ್ರೆ ಕಾರ್ಸ್ ಇದಾವೆ ಅಲ್ಲಿ ಚಿಕ್ಕ. ಸೊ ಅಲ್ಲಿ ನಾವು ಏನ್ ಮಾಡ್ತಿದ್ವಿ, ನಾನು ಮತ್ತೆ ನಮ್ಮ ಇಬ್ರು ಅಣ್ಣ ಕೂಡಿ ನಾನು ಮೊದಲು ಕೊಡ್ತೀನಿ ಅಂತ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜಗಳ ಆಡ್ತಾ ಇದ್ವಿ ನಾವು ಆ ತರವಾಗಿ. ಸೊ ಈ ತರ ನೋಡಿ ನಮಗೆ ನೆನಪಾಯಿತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಹುಡುಗಿಗೆ ನಾನು ಕೇಳ್ತಾ ಇದ್ದೀನಿ ನಿನಗೆ ಹೇಗೆ ಅನಿಸ್ತಾ ಇದೆ ಯಾಕಂದ ಅಂತ. ಸೊ ಅವಳು ಹೇಳಿದಾಳೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನಾನು ಆಟ ಆಡಿ ಜಂಪಿಂಗ್ ನಲ್ಲಿ. ಸೊ ಹಾಗೆ ಮಾತಾಡೋವಾಗ ತುಂಬಾ ಖುಷಿ ಆಗ್ತಾ ಇತ್ತು ವಿಡಿಯೋ ನೋಡಿ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಖುಷಿಯಾಗಿದ್ರು. ಈಗ ನಾವು ನಿಮ್ಗೆ ತೋರಿಸ್ತಾ ಇದ್ವಿ ಇಲ್ಲಿಯ ಆವರಣದಲ್ಲಿ ಏನೇನಿದಾವೆ ಅಂತ ನೋಡ್ತಾ ಇರ್ಬೋದು. ನೀವು ಈ ಹಾರ್ಸ್ನಲ್ಲಿ ಕೂಡ ನಾವು ಸವಾರಿ ಮಾಡ್ಬೋದು. ಅಂದ್ರೆ ಅಲ್ಲಿ ಅವರು ಇರ್ತಾರೆ, ಅವರು ನಿಮ್ಗೆ ಆವರಣದಲ್ಲಿ ತೊಗೊಂಡು ಒಯ್ತಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕ್ಯಾಮೆಲ್ ಕೂಡ ಇದೆ, ನೋಡ್ತಾ ಇರ್ಬೋದು. ರಾಜಸ್ಥಾನದಲ್ಲಿ ಇಲ್ಲಿ ಹೇಗಪ್ಪ ಅಂತಂದ್ರೆ ಅಂದ್ರೆ ಇರ್ತವೆ, ಅವಾಗ್ಲೂ ಇದ್ದವು, ಇವಾಗ್ನೂ ಕೂಡ ಇದ್ದಾವೆ. ಸೊ ಒಂದು ಇತ್ತು ಅಲ್ಲಿ ಹಾರ್ಸ್ನೇ 3-4 ಇದು ನಾವು ಚಿಕ್ಕವರು ಇದ್ದಾಗ ಆದ್ರೆ ನನ್ಗೆ ತುಂಬಾ ಪಪ್ಪ ಅಂದ್ರೆ ಬಿಡ್ತಾನೆ ಇದ್ದಿದ್ದಿಲ್ಲ. ಸುಕನ್ಯಾ ನೀನು ಕೂಡು ಅಂತ ನನ್ಗೆ ಅಂದ್ರೆ ಕೊಡಿಸ್ತಾ ಇದ್ರು. ಅಂದ್ರೆ ನನ್ಗೂ ತುಂಬಾ ಇಷ್ಟ ಆಗ್ತಿತ್ತು. ಅವಾಗಾದ್ರೆ ತುಂಬಾ ಒಂದು ನೆನಪು ಬರ್ತಾ ಇತ್ತು. ಈಗ ನೀವು ನೋಡ್ತಾ ಇರ್ಬೋದು ಈ ಆವರಣದಲ್ಲಿ ಎಷ್ಟು ಚೆನ್ನಾಗಿದೆ. ಆ ಒಂದು ನನ್ನ ಚಿಕ್ಕ ವಯಸ್ಸಿನ ಓಲ್ಡ್ ಮೆಮೊರಿ ಅಂದ್ರೆ ಎಷ್ಟು ಚಂದ ಗೊತ್ತಾ ಅದು. ನೋಡಿ ಈಗ ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮ್ಗೆ ಆ ಕಾರ್ಸ್ನ ತೋರಿಸ್ತಾ ಇದ್ದೀನಿ. ಬಿಕಾಸ್ ಕಾರ್ಸ್ ಲವರ್ಗೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಪ್ಲೇಸ್. ನಾನು ನಿಮ್ಗೆ ಈಗ ತೋರಿಸ್ತೀನಿ ಹೇಗೆ ಅಂತ. ಅಂದ್ರೆ ಗುರು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ರೇಜಿ ಗುರು, ಬಾಪ್ರೇ ಏನು ಅಂತ ಹೇಳಿ ನಿಮ್ಗೆ, ಅಷ್ಟು ಕ್ರೇಜಿ. ಹಾಗೆ ಇಷ್ಟು ಚೆನ್ನಾಗಿರುವಂತ ಪ್ಲೇಸ್ ಗುರು. ನೋಡಿ ನೀವೇ, ಕಾರ್ ಲವರ್ಸ್ ಮಸ್ಟ್ ಟ್ರೈ ದಿಸ್ ಒನ್ಸ್. ಒಂದು ಮಾತು ಕೇಳಲಿಲ್ಲ, ಹಿಂದೆ ಮುಂದೆ ನೋಡಲಿಲ್ಲ, ನನ್ನ ಎದೆ ಸೈತನು ತುಂಡುಕೊಂಡು ಮಾಡದೆ ತೋಡಿಬಿಟ್ಲು.
ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆಂದಾಗಿದೆ. ನನಗೆ ಅನಿಸ್ತಾ ಇದೆ ನಾನು ಕೂಡ ಓಡಿ ಓಡಿ ಹೋಗಿ ಇದರಲ್ಲಿ ಕೂಡ್ಲಾ ಅಂತ. ಆದರೆ ಈಗ ಟೈಮ್ ಮುಗ್ದಿದೆ, ಬಿಕಾಸ್ ಚಿಕ್ಕ ವಯಸ್ಸಿನಲ್ಲಿ ಆ ಥರ ಅಂದರೆ ನಾನು ತುಂಬ ಆಡಿದ್ದೀನಿ ಗುರು. ಏನಪ್ಪ ಅಂತಂದರೆ ಏನು ಹೇಳಿ, ನಾನು ತುಂಬ ಆಡಿದ್ದೀನಿ ಇಷ್ಟು ಎಲ್ಲ ಕೂಡ. ಹಾಗೆ ಇಲ್ಲಿ ನೋಡ್ತಾ ಇರೋದು ಹಾರ್ಸ್. ನಾನು ಹೋಗಿ ಅದ್ರ ಮೇಲೆ ಕೂಡ್ಲಾ ಅಂತ ಅನಿಸ್ತು, ಆದರೆ ನನಗಿಂತ ಅದು ಚಿಕ್ಕದಾಗಿದೆ ಗುರು, ಅದಕ್ಕೆ ನಾನು ಹೋಗಲಿಲ್ಲ ಅಲ್ಲಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜಾಗಗಳಿದ್ದಾವೆ. ಎಲ್ಲಿ ಹೋಗಬೇಕು ಅಂತ ಗೊತ್ತೇ ಆಗಲ್ಲ ನಿಮಗೆ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಬಿಕಾಸ್ ನಾವೊಂದು ನಿಮಗೆ ಟ್ರಿಕ್ ಹೇಳಲಾಗರು. ಏನಪ್ಪ ಅಂತಂದರೆ ಈಗ ನೀವು ಇಲ್ಲಿ ಅಲ್ಲ ಎಲ್ಲಿ ಕೂಡ ನೋಡಿ, ಏನಪ್ಪ ಅಂತಂದರೆ ಎಲ್ಲಿ ಜಾಸ್ತಿ ಜನ ಇರ್ತಾರಲ್ಲ ಅಲ್ಲಿ ಚೆನ್ನಾಗಿರುವಂಥ ಟೇಸ್ಟಿಯಾಗಿ ಸಿಗುತ್ತೆ. ಸೊ ಅದಕ್ಕೆ ನಾವು ಕೂಡ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಈಗ ನಾನು ಪಾವ್ ಭಾಜಿಯನ್ನು ಅಂದರೆ ನಾವು ಮೆನ್ಯೂಲಿ ಅಂದರೆ ನಾವು ಇಲ್ಲಿ ಬಂದಾಗೆಲ್ಲ ಇದನ್ನೇ ಟ್ರೈ ಮಾಡ್ತೀವಿ, ಬಿಕಾಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪಾವ್ ಭಾಜಿನ ತರಿಸಿದ್ದೀನಿ. ಹಾಗೆ ಪಾವ್ ಭಾಜಿ, ಫ್ರೆಂಚ್ ಫ್ರೈಸ್, ಹಾಗೆ ಮಂಚೂರಿಯನ್ ಕೂಡ ಈಗ ಸದ್ಯದಲ್ಲಿ ಅಂದರೆ ಪಾವ್ ಭಾಜಿ ಬಂದಿದೆ. ಸೊ ನಾನು ತಿಂತಾ ಇದ್ದೀನಿ. ನೀವು ಅಂತ ಇರ್ಬೋದು, ಏನಪ್ಪ ಇವಳು ಡಯಟ್ ಮಾಡ್ತಾ ಇದ್ದಾಳೆ, ಹಾಗೆ ಈ ಥರದ್ದು ಅನ್ಹೆಲ್ದಿಯನ್ನು ತಿಂತಾ ಇದ್ದಾಳೆ ಅಂತ. ಗುರು ನೋಡಿ, ಈಗ ನಾನು ಎಷ್ಟು 2 ತಿಂಗಳಾಯ್ತು ಗುರು ನಾನು ಡಯಟ್ ಮಾಡ್ತಾ ಇದ್ದೀನಿ. ಸೊ ಒಂದಿನ ಆದರೂ ಬೇಕಲ್ವಾ ಗುರು, ನಡೆಯುತ್ತೆ, ಏನಾಗಲ್ಲ ಗುರು, ಏನಾಗಲ್ಲ. ಹಾಗೆ ನೋಡಿ ಪಾವ್ ಭಾಜಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕಂತ ಕ್ಯಾಬೇಜ್ ಹಾಗೆ ಸ್ವಲ್ಪ ಶೇಜ್ವಾನ್ ಚಟ್ನಿ ಅಂತ ಒಂದು ಕೊಟ್ಟಿದ್ದಾರೆ. ನಾನಿಲ್ಲಿ ಕನ್ನಯ್ಯ ಪಾವ್ ಭಾಜಿ ಅಂತ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಇಲ್ಲಿ ಸೊಲಾಪುರದಲ್ಲಿ ನೋಡ್ತಾ ಇರೋರಿಗೆ ಇದು ಗೊತ್ತೇ ಇರುತ್ತೆ, ಬಿಕಾಸ್ ಇದು ತುಂಬ ಫೇಮಸ್ ಆಗಿರುವಂಥ ಜಾಗ. ಹಾಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಬಂದು ಪ್ಲೀಸ್ ವಿಸಿಟ್ ಮಾಡಿ, ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೀವು ಸೊಲಾಪುರದಲ್ಲಿ ಇಲ್ಲಿಲ್ಲ ಅಂದರೆ ನೀವು ಸೊಲಾಪುರ್ಗೆ ಬಂದಾಗ ಪ್ಲೀಸ್ ಬನ್ನಿ, ಒಮ್ಮೆ ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ. ಇದು ನೀವು ನೈಟ್ನಲ್ಲಿಯೇ ಬರಬೇಕು, ಬಿಕಾಸ್ ಇದು ಓಪನ್ ಆಗೋದೇ ಒಂದು 5:30 6ಗೆ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಸೈಡಲ್ಲಿ ಪಪ್ಪರ್ದು ನಂದು ಫೋಟೋ ಹಾಕಿದ್ದೀನಿ. ಬಿಕಾಸ್ ಅವಾಗ ಗುರು ಏನು 8-10 ವರ್ಷದ ಆವಾಗಿನ ಫೋಟೋ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಬಿಕಾಸ್ ಅದೇ ಇಲ್ಲಿ ಪ್ಲೇಸ್ನಲ್ಲಿ, ಬಿಕಾಸ್ ನಾವು ಇಲ್ಲೇ ತಿಂತಾ ಇದ್ವಿ. ಇಲ್ಲಿ ಆ ಟೇಸ್ಟ್ ಆ ಒಂದು ಅಂದರೆ ನನಗೆ ಅಷ್ಟು ನೆನಪಾಗ್ತಾ ಇಲ್ಲ, ಬಟ್ ಅದೇ ಟೇಸ್ಟ್ ಇದೆ ಗುರು. ಅಂದರೆ ತುಂಬ ಟೇಸ್ಟ್ ಆಗಿದೆ. ನಾನು ಈಗೊಮ್ಮೆ ಒಂದು ಲಾಗ್ನಲ್ಲಿ ಪಾವ್ ಭಾಜಿ ತೋರಿಸಿದ್ದೇನೆ ಅಲ್ಲ, ಅದಕ್ಕಿಂತ ಅಂದರೆ ತುಂಬ ಟೇಸ್ಟ್ ಆಗಿದೆ. ಅದನ್ನು ನೀವು ನೋಡಲಿಲ್ಲ ಅಂದರೆ ನೀವು ನೋಡಿಕೊಂಡು ಬನ್ನಿ ಗುರು, ಅಂದರೆ ಯಾವ ಥರದ ಪಾವ್ ಭಾಜಿ ತಿಂದಿದೆ ಅಂತ. ಅಂದರೆ ಇದು ತುಂಬ ಚೆನ್ನಾಗಿದೆ ಟೇಸ್ಟು. ಆಣಿ ಇಲ್ಲಿ ಅಂದರೆ ತುಂಬ ಜನಗಳು ಕೂಡ ಇದ್ರು, ಬಿಕಾಸ್ ನೀವು ನೋಡಿ ಜನಗಳು ಎಲ್ಲಿರ್ತಾರೆ ಟೇಸ್ಟ್ ಇರುತ್ತೆ. ಹಾಗೆ ಇಲ್ಲಿ ನಾವು ಏನಪ್ಪ ಅಂತಂದರೆ ನಾನು ಒಬ್ಬಳತಿಲ್ಲ, ಬಿಕಾಸ್ ನನಗೆ ಹೋಗ್ತಾ ಇರಲಿಲ್ಲ, ಬಿಕಾಸ್ ನಾನು ತುಂಬ ಚೈನೀಸ್ ಫುಡ್ ತಿನ್ನೋದಿಲ್ಲ. ಹಾಗೆ ನಾವು ತುಂಬ 1 ಪ್ಲೇಟ್ ತರಿಸಿದ್ದೀನಿ, ಗೋಬಿ ಮಂಚೂರಿ ತುಂಬ ಆಯಿತು. ಸೊ ಅದಕ್ಕಾಗಿ ನಾನು ಅಣ್ಣನಿಗೆ ಹೇಳ್ತಾ ಇದ್ದೆ, ಈಗ ನೋಡಿ ಸ್ವಲ್ಪ ಹೆಚ್ಚಿಗೆ ಆಯ್ತಂದರೆ ಅಂದರೆ ಅನ್ನ ಇದು ವೇಸ್ಟ್ ಮಾಡಬಾರ್ದು, ಬಿಕಾಸ್ ಇದು ಅನ್ನ ಇದು ಪರಬ್ರಹ್ಮ. ಸೊ ನೀವು ಅನ್ನನ ವೇಸ್ಟ್ ಮಾಡಬೇಡಿ. ಅದ್ರ ಸಲುವಾಗಿ ನಮ್ಮ ಅಣ್ಣನೂ ಕೂಡ ಡಯಟ್ನಲ್ಲಿ ಇದ್ದ ಅವನು. ಆದರೆ ನನಗೆ ಹೋಗ್ಲಾರ್ದ ಕಾರಣ ಅವನಿಗೆ ಅಂದೆ ನಾನು, ಅಣ್ಣ ನೀನು ತಿನ್ನುವಂತ. ಬಿಕಾಸ್ ನೀವು ನೋಡಿ, ನೀವು ಏನಾದರೂ ಹೆಚ್ಚಿಗೆ ಆದರೆ ಮನೇಲಿ ಅಪ್ಪ ಅಮ್ಮ ಮಮ್ಮಿ ಅಜ್ಜಿ ನಾವು ಸಿಸ್ಟರ್ ಬ್ರದರ್ ಹಿಂಗೆಲ್ಲರಿಗೆ ನಾವು ಕೊಡ್ತಿರ್ತೀವಿ. ಸೊ ಹಾಗೆ ನಾನು ಕೂಡ ನಮ್ಮ ಅಣ್ಣನಿಗೆ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನಾನು ಅಂದರೆ ಜಾಸ್ತಿಯಾಗಿ ತಿನ್ನೋದಿಲ್ಲ ಹೊರಗಿಂದ, ಹಾಗೆ ಸ್ವಲ್ಪ ತಿಂತಾ ಇದ್ದೀನಿ, ನಡೆಯುತ್ತೆ. ನನಗೆ ಅಂದರೆ ಇತ್ತೀಚೆಗೆ ಒಂದು ತುಂಬ ಜನ ನನಗೆ ಕೇಳ್ತಾ ಇದ್ರು, ನೀವು ವಿಡಿಯೋ ಮಾಡ್ತಿರಲ್ಲ, ಆದರೆ ನೀವು ಅಂದರೆ ನಿಮಗೆ ಸರೌಂಡ್ನಲ್ಲಿ ಎಲ್ಲ ಜನಗಳು ಇರ್ತಾರೆ, ನಿಮಗೆ ಅಂದರೆ ಆಕ್ವರ್ಡ್ ಫೀಲ್ ಆಗೋದಿಲ್ಲ ಅಥವಾ ಭಯ ಆಗೋದಿಲ್ಲ. ನಾನು ನಿಮಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಒಂದು ಆ ಪ್ಯಾಷನ್ನ ನೀವು ಫಾಲೋ ಮಾಡಿ. ನಿಮ್ಮ ಅಂದರೆ ಮಂದಿ ಏನೋ ತಿಳ್ಕೊತಾರೆ, ಅದು ಇದು ನೀವು ಈ ಥರ ಮಾಡಿದ್ರೆ
ಸತ್ಯವಾಗ್ಲೂ ಹೇಳ್ತೀನಿ, ಇದು ಯಾವತ್ತು ನೀವು ಮುಂದೆ ಹೋಗೋತಾ ಆಗಲ್ಲ. ಬಿಕಾಸ್ ನಿಮ್ಮ ಪ್ಯಾಷನ್ನ ನೋಡಿ ಮಂದಿ ಏನಂತಾರೆ ಅದನ್ನ ನೀವು ನೋಡಬೇಡಿ, ನೀವು ನಿಮ್ಮ ಗುರಿಯನ್ನು ನೋಡಿ. ನೀವು ಕಂಟೆಂಟ್ ಕ್ರಿಯೇಟ್ ಆಗೋರು ಇದ್ರೆ ಈ ಥರ ನೀವು ಫಾಲೋ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನಪ್ಪಾ ಅಂತಂದ್ರೆ ನಾವು ಒಂದು ಆ ಧೈರ್ಯ, ಆ ಒಂದು ನಾವು ನಮ್ಮ ಗುರಿ ನಮ್ಮ ಮೈಂಡ್ನಲ್ಲಿ ಸೆಟ್ ಮಾಡೋದು. ನಿಮ್ಮದು ಬ್ಯಾಕ್ಗ್ರೌಂಡ್ನಲ್ಲಿ ಅಂದರೆ ನಿಮ್ಮ ಸರೌಂಡ್ನಲ್ಲಿ ಏನು ಹೇಳ್ತಾ ಇದೆ ಅಂತ ಯೋಚನೆ ಮಾಡಬೇಡಿ. ಸೊ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಈಗ ಒಂದು 2 ವೀಕ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಮೊದಲಿಂದ ಕೂಡ ಈ ಥರ ಒಂದು ಕಾನ್ಫಿಡೆನ್ಸ್ ಇದೆ ಕಿ ನಾವು ಏನು ಮಾಡ್ತಿದ್ದೀವಿ ಅದನ್ನೇ ನಾವು ನಮ್ಮ ಲಕ್ಷ್ಯವನ್ನು ಇಡಬೇಕು. ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮಾತ್ರ ನಾವು ಗಮನವನ್ನು ಇಡಬೇಕು ಅಂತ ಈ ನನ್ನ ಒಂದು ಅನಿಸಿಕೆ, ನನ್ನ ಇದು ಒಂದು ಒಪಿನಿಯನ್. ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಗೋಬಿ ಮಂಚೂರಿಯನ್ನ ತಿಂತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿತ್ತು ಗುರು. ಹಾಗೆ ಹೀಗೆ ನೀವು ನೋಡ್ತಾ ಇರ್ಬೋದು. ಈಗ ನಾವು ಹೊರಗೆ ಬಂದಿದ್ದೀವಿ ಅಲ್ವಾ, ಅಪ್ಪ ಅಮ್ಮ ಅಜ್ಜಿ ಯಾರೇ ಹೊರಗೆ ಬಂದಾಗ ಅವರು ನಮಗೆ ಹೊರಗಿನಿಂದ ಏನಾದರೂ ತರ್ತಾನೆ ಇರ್ತಾರೆ. ಬಿಕಾಸ್ ಆ ಒಂದು ನಮಗೆ ಇಷ್ಟ ಆಗುತ್ತೆ ಅಲ್ವಾ. ಹಾಗೆ ಈಗ ನಾವು ಬಂದಿದ್ವಿ, ನೀವು ಕೂಡ ನೋಡಿ ನಿಮ್ಮ ಒಂದು ಆ ಫ್ಯಾಮಿಲಿಗೆ ನೀವು ಹೊರಗೆ ಬಂದಾಗ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಏನಾದ್ರೂ ತೊಗೊಂಡೋಗಿ. ಹಾಗೆ ಇಲ್ಲಿ ನಾನು ಅಜ್ಜಿ ಮತ್ತು ಮಮ್ಮಿಗೆ ಮಂಚೂರಿಯನ್ ಇಷ್ಟ, ಸೊ ವೆಜ್ ಮಂಚೂರಿಯನ್ನ ನಾನು ತೋರ್ತಾ ಇದ್ದೀನಿ. ಪಪ್ಪಾಗೆ ಅಂದರೆ ಈ ಥರ ಚೈನೀಸ್ ಫುಡ್ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಪಪ್ಪಾಗೆ ಫಾಲೂದಾ ಇಷ್ಟ. ಅದಕ್ಕಾಗಿ ನಾನು ಇಲ್ಲಿ ಒಂದು ಫಾಲೂದಾವನ್ನು ಕಾಣಿಸ್ತಾ ಇದೆ, ಕೃಷ್ಣ ಫಾಲೂದಾ ಅಂತ. ಸೊ ಇಲ್ಲಿ ನಾವು ತಗೋದಕ್ಕೆ ಹೋಗೋಣ. ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫಾಲೂದಾ, ಮಸ್ತ್ ಅಂದರೆ ಎಕ್ದಮ್ ಚೆನ್ನಾಗಿರುತ್ತೆ. ಹಾಗೆ ನಾವು ಹೊಂಟಿದ್ವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಐಸ್ ಕ್ರೀಮ್ ಅಂತ ತಿಂತಾ ಇದ್ದೀನಿ, ಈ ಒಂದು ಸಾಫ್ಟಿಯನ್ನು. ತುಂಬ ದಿನಗಳಾಗಿತ್ತು ಸಾಫ್ಟಿ ತಿಂದಿರಲಿಲ್ಲ, ಹಾಗೆ ನಾನು ತಿಂದೆ. ಹಾಗೆ ಇಲ್ಲಿ ಪಪ್ಪಾಗೆ ಫಾಲೂದಾವನ್ನು ತೊಗೊಂಡೆ, ಹಾಗೆ ಮಂಚೂರಿಯನ್ ಕೂಡ ತೊಗೊಂಡೆ. ಸೊ ಗೈಸ್, ಇಲ್ಲಿಗೆ ನಾನು ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಅನ್ನೋ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು, ಹೀಗೆ ನೀವು ನನಗೆ ಹಾರೈಸ್ತೀರಿ. ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.